ಸರ್, ಅಜಯ್ನ ಕರೆಯು ನೆನಪುಗಳ ಅಲೆಗಳೊಂದಿಗೆ ಪ್ರಯಾಣಿಸ್ತಿದ್ದವನ ವಾಸ್ತವಕ್ಕೆ ತಂತು. ಹೇಳಜಯ್, ಸರ್, ಕ್ವೀನ್ಸ್ಲ್ಯಾಂಡ್ಗೆ ಹೋಗೋ ಪ್ರಯಾಣದ ವ್ಯವಸ್ಥೆಯನ್ನೆಲ್ಲ ಮಾಡಲಾಗಿದೆ. ನಾಡಿದ್ದು ಫ್ಲೈಟ್ ಇದೆ. ಸರಿ, ಥ್ಯಾಂಕ್ ಯು ಅಜಯ್. ಅದಕ್ಕೆ ಅಜಯ್ ಒಂದು ಸಣ್ಣ ನಗು ಬೀರ್ದ. ಸರ್, ಹೇಳೋ ಅಧಿಕಾರ ನನಗಿಲ್ಲ, ಆದರೆ ನನ್ನ ಮನಸ್ಸು ಹೇಳ್ತಿದೆ ಈ ಪ್ರಯಾಣ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ ಅಂತ. ಅದಕ್ಕೆ ವಿಕ್ರಮ್ ಒಂದು ಮುಸುಕಾದ ನಗು ನೀಡಿದ. ನನ್ನ ನಷ್ಟಗಳು ಬಹಳ ದೊಡ್ಡದಾಗಿದೆ ಅಜಯ್. ನಾನೇ ಮಾಡ್ಕೊಂಡು ನಷ್ಟಗಳವು. ಎಲ್ಲವೂ ಸರಿಯಾಗತ್ತೆ ಸರ್. ದೀಕ್ಷಾಳಿಗೆ ಬಹಳ ಕಾಲ ಅಡಗಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವಳ ಹತ್ರಕ್ಕೆ ನಿಮ್ಮ ದೂರ ಕಡಿಮೆ ಆಗ್ತದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಮತ್ತೆ ಅವಳನ್ನ ಭೇಟಿಯಾದಾಗ ದಯವಿಟ್ಟು ಅವಳ ಮೇಲೆ ಸಿಟ್ಟು ತೋರಿಸ್ಬೇಡಿ ಸರ್. ಆ ಪಾಪದ ಹುಡುಗಿ ಯಾವಾಗಲೂ ನಿಮ್ಮ ಪ್ರೀತಿಯನ್ನಷ್ಟೇ ಬಯಸಿದ್ಲು. ಇನ್ನು ಮುಂದೆ ಆದರೂ ನಿಮ್ಮ ಮನಸ್ಸಿನ ಪೂರ್ತಿ ಪ್ರೀತಿಯನ್ನು ಒಂದು ಹನಿ ಕೂಡ ಕಡಿಮೆ ಆಗದಂತೆ ಅವಳಿಗೆ ನೀಡಬೇಕು ಸರ್. ಇದನ್ನೆಲ್ಲ ಹೇಳೋದಕ್ಕೆ ನಾನು ಯಾರೂ ಅಲ್ಲ, ಆದರೆ ದೀಕ್ಷಾಳಿಗೆ ವಿಕ್ರಮ್ ಅಂದರೆ ಯಾರು ಅಂತ ಚೆನ್ನಾಗಿ ಗೊತ್ತು. ಅದಕ್ಕೆ ಹೇಳಿದೆ. ನನಗೆ ಅರ್ಥ ಆಗುತ್ತೆ ಅಜಯ್, ನೀನೀಗ ಹೋಗು. ಅಜಯ್ ಹೋದ ತಕ್ಷಣ ವಿಕ್ರಮ್ ಮತ್ತೆ ಸೀಟಿಗೆ ಹೊರಗೆ ಕಣ್ಣು ಮುಚ್ಚಿದ. ಆ ಸುಂದರ ಕಣ್ಣುಗಳು ಅವನ ಮನಸ್ಸಿನಲ್ಲಿ ಎದ್ದುಕೊಂಡವು. ಶಾಲೆಗೆ ಹೋಗಲು ಇಶಾನಿ ಸಿದ್ಧವಾಗ್ತಿದ್ದಾಳೆ. ದೀಕ್ಷಾ ಅವಳಿಗೆ ಸ್ನಾನ ಮಾಡಿಸಿ ಸುಂದರಿಯಾಗಿ ಅಲಂಕರಿಸಿದ್ದಾಳೆ. ಕಣ್ಣುಗಳು ದೀಕ್ಷಾಳಂತೆ ಅರಳಿದ ಕಣ್ಣುಗಳು, ಆದರೆ ಕಣ್ಣುಗಳಲ್ಲಿರೋ ಗಂಭೀರತೆ ಮಾತ್ರ ಅಪ್ಪಟ ವಿಕ್ರಮ್ನಾದರದು. ದೀಕ್ಷಾ ಒಂದು ಕ್ಷಣ ಕಣ್ಣುಗಳನ್ನೇ ನೋಡ್ತಾ ನಿಂತಳು. ಹತ್ರ ಇಲ್ದಿದ್ರು ಆ ಮನುಷ್ಯನ ಸಾಮೀಪ್ಯವನ್ನು ತಾನು ಅರಿತಾ ಇರೋದು ಈ ಇಶಾನಿಯ ಮೂಲಕವೇ. ಅವಳು ಮಗಳನ್ನಪ್ಕೊಂಡು ಆ ಕಣ್ಣುಗಳ ಮೇಲೆ ಒಂದು ಮುತ್ತು ನೀಡಿದ್ಲು. ಅದನ್ನು ಅರಿತವಂತೆ ಎಲ್ಲೋ ದೂರದಲ್ಲಿದ್ದ ವಿಕ್ರಮ್ ಒಮ್ಮೆಲೆ ಕಣ್ಬಿಟ್ಟ. ಆ ತುಟಿಗಳ ಸ್ಪರ್ಶ ತನಗಾದಂತೆ ಅವನಿಗನ್ನಿಸ್ತು. ಅವನು ಸುತ್ತಲೂ ನೋಡ್ದ. ಅದು ಕನಸು ಅಂತ ತಿಳಿದಾಗ ಅವನಿಗೆ ನಿರಾಸೆಯಾಯಿತು. ಮತ್ತೆ ಕಣ್ಮುಚ್ಚಿದ. ಮೆಲ್ಲನೆ ನಿದ್ದೆಗೆ ಜಾರ್ದ. ಸ್ಕೂಲ್ ಬಸ್ಸಿಗೆ ಮಗಳನ್ನು ಹಚ್ಚಿ ಕಳಿಸಿ ಬಸ್ ಹೋಗೋವರೆಗೂ ಅವಳು ಅಲ್ಲೇ ನಿಂತಳು. ಬಸ್ ಹೋದ ನಂತರ ಮನೆಗೆ ಬಂದಳು. ಅಂದು ದೀಕ್ಷಾ ಕೆಲಸ ಮಾಡೋ ಶಾಲೆಗೆ ರಜೆ ಇತ್ತು, ಹಾಗಾಗಿ ಯಾವುದೇ ಧಾವಂತ ಇರಲಿಲ್ಲ. ಆದರೆ ಮನಸ್ಸಿನಲ್ಲಿ ಏನೋ ಅಳಲು. ಅವಳು ನೇರವಾಗಿ ರೂಮಿಗೆ ಹೋಗಿ ತನ್ನ ಡೈರಿ ತೆಗೆದು ಪುಟಗಳನ್ನ ತಿರುಗಿಸಿದ್ಲು. ಒಂದು ಪುಟದ ಒಳಗೆ ಜೋಪಾನವಾಗಿ ಬಚ್ಚಿಟ್ಟಿದ್ದ ಅವನ ಫೋಟೋವನ್ನು ಬಹಳ ಹೊತ್ತು ನೋಡ್ತಾ ಕೂತ್ಲು. ಕಣ್ಣುಗಳು ತುಂಬಿ ಬಂದವು. ಅವಳು ತನ್ನ ಫೋನ್ ತೆಗೆದು ಅದರಲ್ಲಿದ್ದ ಮೆಮೊರಿ ಕಾರ್ಡ್ ಬದಲಿಸಿ ತಾನು ನಿಧಿಯಂತೆ ಕಾಯ್ದಿರಿಸಿದ ಮತ್ತೊಂದು ಮೆಮೊರಿ ಕಾರ್ಡ್ ಹಾಕಿದ್ಲು. ಗ್ಯಾಲರಿ ಓಪನ್ ಮಾಡಿದ ತಕ್ಷಣ ವಿಕ್ರಮ್ ಜೊತೆಗಿದ್ದ ಫೋಟೋಗಳು ಒಂದೊಂದಾಗಿ ಬಂದವು. ಹೂವುಗಳ ನಡುವೆ ಅವನನ್ನು ಅಪ್ಪಿಕೊಂಡಿದ್ದು, ರಾಜಸ್ಥಾನಿ ವಧುವಾಗಿ ಅವನ ಕೈ ಹಿಡಿದದ್ದು, ಅವನ ತನ್ನ ಹಣೆ ಕುಂಕುಮ ಇಟ್ಟದ್ದು, ಗ್ರೇಟ್ ಬ್ಯಾರಿಯರ್ ರೀಫ್ ಒಳಗೆ ಬಣ್ಣದ ಮೀನುಗಳ ನಡುವೆ ಅವನ ಜೊತೆ ಈಜಾಡಿದ್ದು. ಅವಳ ಕಣ್ಣೀರು ಹರಿಯುತ್ತಲೇ ಇತ್ತು. ನೆನಪುಗಳಿಗೆ ಸುಖವನ್ನು ನೀಡೋದು ಮಾತ್ರ ಅಲ್ಲ, ಹೃದಯವನ್ನು ಗಾಯಗೊಳಿಸೋ ಶಕ್ತಿ ಇದೆ. ಅದವಳಿಗೆ ಅರ್ಥ ಆಯಿತು. ಯಾಕೆ ನನ್ನ ಪ್ರೀತಿಸಿದ್ರಿ? ಕಲ್ಲಾಗಿದೆ ನಿಮ್ಮ ಮನಸ್ಸು. ಆ ಕರಿಕಲ್ಲನ್ನು ಪ್ರೀತಿಸಿದ ನಾನು ಮೂರ್ಖಳು, ದಡ್ಡಳು. ನಿಮ್ಮ ಮೇಲೆ ನನಗೆ ಸಿಟ್ಟು ಬರ್ತಿದೆ, ದ್ವೇಷ ಬರ್ತಿದೆ. ಒಮ್ಮೆಯಾದರೂ ನನ್ನ ಮನಸ್ಸನ್ನು ತೆರೆದಿದ್ರೆ ನಾನಿಂದು ಇಲ್ಲಿ ಹೀಗೆ ಒಂಟಿಯಾಗಿರ್ತಿರ್ಲಿಲ್ಲ. ಅವಳಿಂದ ಅಳು ಬಂತು. ವಿಕ್ರಮ್ನ ದೀಕ್ಷಾಳನ್ನು ಪ್ರೀತಿಸಿದಾನ? ಇಲ್ಲ. ನಮ್ಮ ಮಗಳು ಕೂಡ ವಿಕ್ರಮ್ನಾಥನ ಪ್ರೇಮದ ಫಲವಲ್ಲ, ಅದೊಂದು ವಿಧಿ ಅಷ್ಟೇ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇಬ್ಬರು ಒಂದಾಗಬೇಕು ಎಂಬ ವಿಧಿ. ನಿಮ್ಮಂತೆ ನನ್ನ ಮನಸ್ಸಿನಲ್ಲೂ ಕಲ್ಲಾಗಿಸ್ಬೇಕು ಅಂತ ಪ್ರತಿ ಕ್ಷಣವೂ ನಾನು ಬಯಸ್ತೀನಿ, ಆದರೆ ಸಾಧ್ಯವಾಗ್ತಿಲ್ಲ. ಆ 6 ವರ್ಷಗಳಲ್ಲಿ ನಿಮ್ಮ ನೆನಪಿಲ್ಲದ ಒಂದು ಹಗಲು ರಾತ್ರಿಯು ದೀಕ್ಷಾಳ ಜೀವನದಲ್ಲಿಲ್ಲ. ಯಾಕೆ ನನ್ನ ಹೃದಯ ನಿಮಗೆ ಇಷ್ಟೊಂದು ಗುಲಾಮವಾಯಿತು ನನಗೆ ತಿಳಿತಾ ಇಲ್ಲ. ಸಿಟ್ಟಿದೆ ವಿಕ್ರಮ್ ಅವರೇ ನಿಮ್ಮ ಮೇಲೆ ನನಗೆ. ಎಂದು ತೆರೆಯದ ಆ ಹೃದಯದ ಮೇಲೆ ದ್ವೇಷ ಬರ್ತಿದೆ. ಎಂದು ನಿಮ್ಮನ್ನು ಹುಡ್ಕೊಂಡು ದೀಕ್ಷಾ ಬರೋದಿಲ್ಲ. ಇದು ನನ್ನ ಹಠ. ಹೀಗೆ ಮೌನವಾಗಿ ಪ್ರೀತಿಸ್ತಾ ಇರ್ತೀನಿ. ನನಗೆ ಮತ್ತು ನನ್ನ ಮಗಳಿಗೆ ನೀವು ಬೇಡ. ಕಂಪಿಸೋ ಧ್ವನಿಯಿಂದ ಅವಳು ಹೇಳುವಾಗ ಅವಳ ಹೃದಯ ಕಿತ್ತು ಬಂದಂತಾಗ್ತಿತ್ತು. ತನ್ನನ್ನು ಎದೆಗಪ್ಕೊಂಡಿರೋ ಅವನ ಫೋಟೋವನ್ನು ಎದೆಗಿರಿಸ್ಕೊಂಡು ಅವಳು ಕಣ್ಣು ಮುಚ್ಚಿದ್ಲು. ಸ್ಕೂಲ್ ಬಸ್ ಹಿಡಿದು ತನ್ನ ಗೆಳೆಯರೊಂದಿಗೆ ಹಾಡ್ತಾ ಬರ್ತಿದ್ದ ಇಶಾನಿಯನ್ನು ಏಬಲ್ ಸಿಟ್ಟಿನಿಂದ ನೋಡ್ದ. ನಿನ್ನೆ ತನ್ನ ಕೈ ಕಚ್ಚಿದ ಕವಳಿಗೂ ಅಂಥದ್ದೇ ಒಂದು ಶಿಕ್ಷೆ ನೀಡಬೇಕು ಅಂತ ಅವನು ಯೋಚಿಸ್ದ. ಇಶಾನಿ, ನಿನ್ನ ಶತ್ರು ನಿನ್ನನ್ನೇ ನೋಡ್ತಿದ್ದಾನೆ. ಅವನ ಕೈಯಲ್ಲಿ ನೀನು ಕಚ್ಚಿದ ಗಾಯಕ್ಕೆ ಹಾಕಿದ ಹೊಲಿಗೆಯೂ ಇದೆ. ಇಶಾನಿ ಕಣ್ಣುಗಳು ಸಣ್ಣದು ಮಾಡಿ ಅವನನ್ನು ಒಮ್ಮೆ ನೋಡಿದ್ಲು. ನಂತರ ಅವನನ್ನು ದಾಟಿ ನಿಂತಾಗ ಅವನು ಅವಳನ್ನು ಮೆಲ್ಲನೆ ಕರೆದ. ಇಶಾನಿ, ನನ್ನ ಜೊತೆ ಮಾತಾಡೋದಕ್ಕೆ ಬರಬೇಡ ನೀನು. ನಾನು ನನ್ನ ದೀಕ್ಷಾ ಮನೆಗೆ ಪ್ರಾಮಿಸ್ ಮಾಡಿದ್ದೆ ನೀನು ಮುಂದೆ ಗಲಾಟೆ ಮಾಡೋದಿಲ್ಲ ಅಂತ. ನೀನೇನಾದರೂ ಮತ್ತೆ ಗಲಾಟೆ ಮಾಡಿದ್ರೆ ನಾನು ಮಿಸ್ಗೆ ದೂರು ಕೊಡ್ತೀನಿ ನೋಡು. ಸಾರಿ ಇಶಾನಿ, ನಾನು ಇನ್ನು ಗಲಾಟೆ ಮಾಡೋದಿಲ್ಲ. ಇನ್ನು ನಾವು ಮುಂದೆ ಒಳ್ಳೆ ಫ್ರೆಂಡ್ಸ್ ಆಗಿರೋಣ. ಏಬಲ್ ತನ್ನ ಪುಟ್ಟ ಕೈಯನ್ನು ಅವಳಿಗೆ ನೀಡಿದ. ಆದರೆ ಅವನ ಮನಸ್ಸಿನಲ್ಲಿ ಇಶಾನಿಗೆ ಒಂದು ಪಾಠ ಕಲಿಸ್ಬೇಕು ಎಂಬ ಉದ್ದೇಶವೇ ಇತ್ತು. ಆ ಕೈಯನ್ನು ಮತ್ತು ಏಬಲ್ನನ್ನು ಅವಳು ತಲೆ ಕೆಡಿಸ್ಕೊಂಡು ನೋಡಿದ್ಲು. ಅವನು ಸಾರಿ ಹೇಳಿ ಕೈ ನೀಡುವಾಗ ಸ್ನೇಹವನ್ನು ಸ್ವೀಕರಿಸಬೇಕೋ ಬೇಡವೋ ಎಂಬ ಗೊಂದಲದಲ್ಲಿ ಇಶಾನಿ ಇತ್ತು. ಆದರೆ ತನ್ನ ದೀಕ್ಷಮ್ಮ ಹೇಳಿದ ನೆನಪಾದಗಳು ಅವನ ಕೈ ಹಿಡಿದು ಫ್ರೆಂಡ್ಸ್ ಅಂದ್ಲು.
ನೋಡ್ತಾ ಇರು ಇಶಾನಿ, ಇವತ್ತು ಕ್ಲಾಸ್ ಮುಗಿಯೋ ಮುನ್ನ ನಿನಗೊಂದು ಕೆಲಸ ಕೊಡ್ತೀನಿ ಅಂತ ಅವನು ತನ್ನ ಕೈ ಮೇಲಿನ ಗಾಯವನ್ನು ತಡವುತ್ತಾ ಮನಸ್ಸಿನಲ್ಲಿ ಅಂದ್ಕೊಂಡ. ಮಧ್ಯಾಹ್ನದ ಊಟದ ಬಿಡುವಿನಲ್ಲಿ ಶಾಲೆಯ ಮೈದಾನದಲ್ಲಿ ಇಶಾನಿ ಮತ್ತು ಗೆಳೆಯರು ಆಟ ಆಡ್ತಿದ್ರು. ಆಗ ಏಬಲ್ ಅಲ್ಲಿಗೆ ಬಂದ. ಆಡ್ತಿದ್ದಂಥ ಇಶಾನಿ ಹತ್ರ ಹೋದ. ಇಶಾನಿ ಬಾ, ನಿನಗೊಂದು ವಿಷಯ ತೋರಿಸ್ತೀನಿ. ಏನು? ಶಾಲೆಯ ಹಿಂದೆ ಆ ಗುಡ್ಡ ಇದೆಯಲ್ಲ, ಅಲ್ಲಿನ ಒಂದು ದೊಡ್ಡ ಮರದಲ್ಲಿ ಹಕ್ಕಿಗೂಡಿದೆ. ಎಷ್ಟು ಸುಂದರವಾಗಿದೆ ಗೊತ್ತಾ? ಬಣ್ಣ ಬಣ್ಣದ ಹಕ್ಕಿಗಳು ಮತ್ತು ಅದರ ಮರಿಗಳಿವೆ. ಹೌದಾ, ನನಗೂ ನೋಡಬೇಕು, ಆದರೆ ಅಲ್ಲಿಗೆ ಹೋಗಬಾರ್ದು ಅಂತ ಮಿಸ್ ಹೇಳಿದಾರಲ್ಲ. ಯಾರೂ ನೋಡೋದಿಲ್ಲ, ಬೇಗ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ ಬಾ. ಅವನವಳ ಕೈ ಹಿಡಿದು ಹಿಂಪಾಕಕ್ಕೆ ಕರೆದೊಯ್ದ. ಇಬ್ಬರು ಆ ಗುಡ್ಡ ಏರಿದ್ರು. ಅದರ ಮೇಲೆ ಒಂದು ದೊಡ್ಡ ನೆರಳಿನ ಮರವಿತ್ತು. ಆ ಗುಡ್ಡದ ಕೆಳಗೆ ಚೂಪಾದ ಕಲ್ಲುಗಳು ಮತ್ತು ಮುಳ್ಳಿನ ಗಿಡಗಳು ತುಂಬಿದ್ವು. ಇಶಾನಿ ಮರದ ಮೇಲೆ ಬಹಳ ಕುತೂಹಲದಿಂದ ನೋಡ್ತಿದ್ಲು. ಏಬಲ್, ಎಲ್ಲಿ ಹಕ್ಕಿಗೂಡು ಕಾಣ್ತಿಲ್ವಲ್ಲ? ಓ, ನೀನಿಲ್ಲೇ ಇತ್ತು ಇಶಾನಿ, ನೀನು ಸ್ವಲ್ಪ ಆ ಕಡೆ ಸರ್ ನೋಡು, ಬಹುಶಃ ಸ್ವಲ್ಪ ಮೇಲಿರಬಹುದು. ಮುಗ್ಧ ಇಶಾನಿ ಅವನು ಹೇಳಿದಂತೆ ಇನ್ನೊಂದು ಹೆಜ್ಜೆ ಇಟ್ಲು. ಇನ್ನೊಂದು ಹೆಜ್ಜೆ ಮುಂದೆ ಹೋದರೆ ಅವಳು ಆ ಕಲ್ಲು ಮುಳ್ಳಿನ ಹಳ್ಳಕ್ಕೆ ಬೀಳೋದು ಖಚಿತವಾಗಿತ್ತು. ತನ್ನ ಕೈ ಕಚ್ಚಿದ್ದಕ್ಕೆ ಸೇರು ತೀರಿಸ್ಕೊಳ್ಳೋ ದೃಷ್ಟಿಯಿಂದ ಏಬಲ್ ಏನೂ ತಿಳಿಯದವಂತೆ ಇಶಾನಿಯನ್ನು ತಳ್ದ. ಆ ತಳ್ಳಾಟಕ್ಕೆ ಇಶಾನಿ ಕೆಳಗೆ ಉರುಳು ಬಿದ್ಲು. ಅಮ್ಮ! ಒಂದು ಸಣ್ಣ ತೂಕಡಿಕೆಯಲ್ಲಿದ್ದ ದೀಕ್ಷಾ ಮತ್ತು ಆಫೀಸ್ ಕ್ಯಾಬಿನಲ್ಲಿ ಕಣ್ಮುಚ್ಚಿ ಕೂತಿದ್ದ ವಿಕ್ರಮ್ ಇಬ್ಬರು ಒಂದೇ ಸಲ ಬಿಚ್ಚಿಬಿದ್ರು. ಅದೇನು ಕಂಡದ್ದು? ಒಂದು ಪುಟ್ಟ ಮಗುವಿನ ಮುಖ ಮುಸುಕಾಗಿ ವಿಕ್ರಮನ ಮನಸ್ಸಿನಲ್ಲಿ ಬಂದು ಹೋಯಿತು. ಯಾರದು? ಇಂದಿನವರೆಗೆ ತನ್ನ ಆಲೋಚನೆಗಳಲ್ಲಿ ಅಂತಹ ಮುಖವನ್ನು ಅವನು ಕಂಡಿಲ್ಲ. ಈಗ ಯಾಕಿಂತಹ ಕನಸು? ಮುಖ ಸರಿಯಾಗಿ ಕಾಣದ ಪುಟ್ಟ ಮಗು ಯಾಕೆ ತನ್ನ ಕನಸಿನಲ್ಲಿ ಬಂತು ಅಂತ ಅವನು ಯೋಚಿಸ್ದ. ಜೊತೆಗೆ ಅವನಿಗೆ ಅರಿವಿಲ್ಲದಂತೆ ಅವನ ಒಳಗೆ ಒಬ್ಬ ತಂದೆಯ ಆತಂಕ ತುಂಬಿಕೊಂಡಿತು. ಕಲ್ಲು ಮತ್ತು ಮುಳ್ಳುಗಳಿಂದ ಕೂಡಿದ ಆ ಹಳ್ಳಕ್ಕೆ ಬಿದ್ದ ಇಶಾನಿ ಪ್ರಜ್ಞೆ ತಪ್ಪದ್ಲು. ಕ್ಷಣಾರ್ಧದಲ್ಲಿ ಹೇಬಲ್ ಎದರ್ದ. ಅವನ ಪುಟ್ಟ ಮನಸ್ಸಿನಲ್ಲಿ ಬೇಸರ ಉಂಟಾಯಿತು. ತನ್ನ ಕೈ ಕಚ್ಚಿದ ಕಿಲ್ಲಿಂದ ಉರುಳಿ ಬಿದ್ದಾಗ ಅವಳ ಕೈಗೆ ಗಾಯ ಆಗಬಹುದು ಎಂದಷ್ಟೇ ಅವನು ಯೋಚಿಸಿದ್ದ. ಆದರೆ ಈಗ ಪ್ರಜ್ಞೆಲತೆ ಬಿದ್ದಿರೋದನ್ನು ಕಂಡು ಅವನಿಗೆ ಭಯವಾಯಿತು. ಇಶಾನಿ, ಇಶಾನಿ! ಅವನು ಗಟ್ಟಿಯಾಗಿ ಕರೆದ. ಏನೂ ಪ್ರತಿಕ್ರಿಯೆ ಇಲ್ಲ. ಆ ಹಳ್ಳ ಕೇಳಿದ್ರೆ ತಾನು ಬೀಳ್ತೀನಿ ಎಂಬ ಭಯದಿಂದ ಅವನು ಬೇಗನೆ ಯಾರನ್ನಾದರೂ ಕರೆಯೋದಕ್ಕೆ ಟೀಚರ್ಸ್ ರೂಮ್ಗೆ ಓಡ್ದ. ಅಲ್ಲಿ ಕೆಲವು ಟೀಚರ್ಸ್ ಇದ್ದರು, ಜೊತೆಗೆ ಅವರ ಕ್ಲಾಸ್ ಮಿಸ್ ಕೂಡ ಇದ್ದರು. ಮಿಸ್, ಮಿಸ್! ಅವನು ಅಳ್ತಾ ಕರೆದ. ಇಬಲ್, ಯಾಕೆ ಅಳ್ತಿದ್ಯಾ? ಏನಾಯಿತು? ಮಿಸ್, ಇಶಾನಿ, ಆತ್ಮಿಕಾ. ಏನಾಯಿತು? ಇಶಾನಿ ಮತ್ತೆ ನಿನಗೇನಾದರೂ ಮಾಡಿದ್ಲಾ? ಇಲ್ಲ ಮ್ಯಾಮ್, ಇಶಾನಿ ಆ ಗುಡ್ಡದ ಕೆಳಗಿನ ಕಲ್ಲು ಮುಳ್ಳಿನ ಹಳಕ್ಕೆ ಬಿದ್ದಿದ್ದಾಳೆ. ಏನೋ, ಅಲ್ಲಿಗ? ಅವರೆಲ್ಲರೂ ಅಲ್ಲಿ ಓಡಿದ್ರು. ಶಾಲೆ ಒಬ್ಬ ಸರ್ ಸಾಹಸಪಟ್ಟು ಕೆಳಗಿಳಿದು ಇಶಾನಿಯನ್ನು ಕೈಯಲ್ಲಿ ಎತ್ಕೊಂಡು ಬಂದು ಸ್ಕೂಲ್ನ ಕ್ಲಿನಿಕ್ ಓಡಿದ್ರು. ಕೈ ಮತ್ತು ಕಾಲುಗಳ ಚರ್ಮ ಸುಲಿದು ರಕ್ತ ಬರ್ತಿತ್ತು. ಬಿದ್ದಿರ ಬಸಕ್ ಹಣೆಯು ಒಂದು ಕಡೆ ಬಡಿದು ಗಾಯವಾಗಿತ್ತು. ಡಾಕ್ಟರ್ ಇಶಾನಿ ಗಾಯಗಳನ್ನೆಲ್ಲ ಸ್ವಚ್ಛಗೊಳಿಸಿ ಬ್ಯಾಂಡೇಜ್ ಹಾಕಿದ್ರು. ಅಷ್ಟಲ್ಲಿ ವಿಷಯ ತಿಳಿದ ದೀಕ್ಷಾ ಮತ್ತು ಖ್ಯಾತಿ ಅಲ್ಲಿಗೆ ಬಂದಿದ್ರು. ಕಣ್ಣೀರು ಸುರಿಸ್ತಿದ್ದಂಥ ದೀಕ್ಷಾಳನ್ನು ಖ್ಯಾತಿ ಅಪ್ಕೊಂಡು ಸಮಾಧಾನವನ್ನು ಪಡಿಸಿದ್ಲು. ಅಕ್ಕ, ನನ್ನ ಮಗಳು. ದೀಕ್ಷಾ, ಅಳ್ಬೇಡ, ಮಗಳಿಗೇನೂ ಆಗೋದಿಲ್ಲ. ಡಾಕ್ಟರ್ ಹೇಳಿದಾರಲ್ಲ, ಹೆದರೋ ಅವಶ್ಯಕತೆ ಇಲ್ಲ ಅಂತ. ಸ್ವಲ್ಪ ಹೊತ್ತಿನಲ್ಲಿ ಪ್ರಜ್ಞೆ ಬರುತ್ತೆ, ನೀನು ಸುಮ್ಮನಿರೋ. ಸ್ವಲ್ಪ ಹೊತ್ತಿನ ನಂತರ ಇಶಾನಿಗೆ ಪ್ರಜ್ಞೆ ಬಂತು. ಅಷ್ಟರಲ್ಲಿ ದೀಕ್ಷಾ, ಖ್ಯಾತಿ ಮತ್ತು ಟೀಚರ್ಸ್ ಎಲ್ಲರೂ ಅಲ್ಲಿದ್ದರು. ಕೈಕಾಲು ಮತ್ತು ಹಣೆ ಮೇಲೆ ಬ್ಯಾಂಡೇಜ್ ಇರೋ ಮಗುವನ್ನು ಕಂಡ ದೀಕ್ಷಾಳ ಹೃದಯ ನಲಗ್ತು. ಮಗಳೇ ಅಂತ ಕರೆಯುತ್ತಾ ಅವಳು ಮಗುವಿನ ಹತ್ರ ಓಡಿದ್ಲು. ದೀಕ್ಷಮ್ಮ, ನನಗೇನೂ ಆಗಿಲ್ಲ, ಅಳ್ಬೇಡ. ಅಮ್ಮ ಹತ್ರ ನನಗೆ ಬೇಸರ ಆಗುತ್ತೆ, ಪ್ಲೀಸ್. ಅಷ್ಟರಲ್ಲಿ ಕ್ಲಾಸ್ ಟೀಚರ್ ಬಂದು ಪ್ರಿನ್ಸಿಪಲ್ ಹತ್ರ ಬಂದರು. ಆತ್ಮಿಕಾ, ನೀನು ಯಾಕೆ ಅಲ್ಲಿಗೆ ಹೋದೆ? ಅಲ್ಲಿಗೆ ಹೋಗಬಾರ್ದು ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದೀವಲ್ಲ, ಮತ್ತೆ ಯಾಕೆ ಹೋದೆ? ಅದು ಮಿಸ್ ಏನೋ ಹೇಳೋದು ಹೊರಟವಳು ತನ್ನನ್ನು ನೋಡಿ ಕಣ್ಣೀರು ಹಾಕ್ತಿದ್ದ ಏಬಲ್ನನ್ನು ಕಂಡ್ಳು. ಹೇಳಲು ಬಂದದ್ದನ್ನು ತನ್ನ ಪುಟ್ಟ ಮನಸ್ಸಿನಲ್ಲೇ ಇಟ್ಕೊಂಡು ಅವಳು ಮಿಸ್ಗೆ ಒಂದು ಸುಳ್ಳು ಹೇಳಿದ್ಲು. ಮಿಸ್, ಅಲ್ಲಿ ಮರದಲ್ಲಿ ಒಂದು ಸುಂದರವಾದ ಅಕ್ಕಿ ಗೂಡಿತ್ತು. ಅದನ್ನು ನೋಡೋದಕ್ಕೆ ನಾನು ಏಬಲ್ನನ್ನು ಕರೆಯೋದಕ್ಕೆ ನೋಡಿದೆ, ಆದರೆ ಅವನು ಬರಲಿಲ್ಲ. ಹಾಗಾಗಿ ನಾನೇ ಒಬ್ಬಳೇ ಹೋದೆ. ಅಕ್ಕಿಗಳನ್ನ ನೋಡ್ತಾ ಹೋದಾಗ ಕಾಲು ಜಾರಿ ಬಿದ್ದೆ. ಸಾರಿ ಮ್ಯಾಮ್, ಇನ್ನು ಹೀಗೆ ಮಾಡೋದಿಲ್ಲ. ಕಣ್ಣು ತುಂಬಿಕೊಂಡು ಅವಳು ಹೇಳಿದಾಗ ಏಬಲ್ನ ಪುಟ್ಟ ಹೃದಯ ಬಹಳ ನೋವಾಯಿತು. ಅವನು ಕೃತಜ್ಞತೆಯಿಂದ ಇಶಾನಿಯನ್ನು ನೋಡ್ದ. ನೋವಿನಲ್ಲೂ ಅವಳು ಒಮ್ಮೆ ನಸುನಕ್ಕದ್ಲು. ಇಶಾನಿ, ಇದನ್ನು ಮತ್ತೆ ಮಾಡಬೇಡ. ಇನ್ನು ಮುಂದೆ ಇಂತಹ ಕೆಲಸ ಮಾಡಿದ್ರೆ ದೊಡ್ಡ ಶಿಕ್ಷೆ ಸಿಗುತ್ತೆ. ಏಬಲ್ ಆ ಸಮಯದಲ್ಲಿ ಅಳ್ತಾ ಬಂದು ಹೇಳದಿದ್ದರೆ ನಮಗೆ ಈ ವಿಷಯ ತಿಳಿತಿರಲಿಲ್ಲ. ಇನ್ನು ಹೀಗೆ ಆಗಬಾರ್ದು. ಸಾರಿ ಮ್ಯಾಮ್. ಸರಿ, ಈ ಒಂದು ಬಾರಿಗೆ ಕ್ಷಮಿಸಿದ್ದೀವಿ ಅಷ್ಟು ಹೇಳಿ ಅವರು ಅಲ್ಲಿಂದ ಹೋದರು. ಆದರೂ ಏಬಲ್ ಅಲ್ಲೇ ನಿಂತಿದ್ದ. ದೀಕ್ಷಾ ಏಬಲ್ನ ಹತ್ತಿರ ಹೋಗವನನ್ನು ಅಪ್ಕೊಂಡು ಹಣೆಗೆ ಮುತ್ತಿಟ್ಲು. ಧನ್ಯವಾದ ಮಗನೇ, ನೀನಿಲ್ದಿದ್ರೆ ನನ್ನ ಮಗಳು
ಅವಳು ಅತ್ಲು. ಅಷ್ಟು ಹೊತ್ತು ನೋವನ್ನು ಒಳಗೆ ಇಟ್ಕೊಂಡಿದ್ದ ಏಬಲ್ ದೀಕ್ಷಾಳನ್ನು ಅಪ್ಕೊಂಡು ಜೋರಾಗಿ ಅಳೋದಕ್ಕೆ ಶುರು ಮಾಡ್ದ. ದೀಕ್ಷಾ ಆಂಟಿ ಸಾರಿ ನನ್ನ ಕ್ಷಮಿಸಿ, ನಾನೇ ಇದೆಲ್ಲದಕ್ಕೂ ಕಾರಣ, ನನ್ನಿಂದಲೇ ಈಶಾನಿಗೆ ಹೀಗಾಗಿದ್ದು. ಬೇಸರದಿಂದ ಅಳ್ತಿನವನ್ನ ದೀಕ್ಷಾ ಅಪ್ಕೊಂಡ್ಳು. ಏನಾಯ್ತು ಮಗನೇ, ನೀನೇನೋ ಹೇಳ್ತಿದ್ಯಾ? ಆಂಟಿ, ಮೈದಾನದಲ್ಲಿ ಆಡ್ತಿದ್ದಂಥ ಈಶಾನಿಯನ್ನು ಹಕ್ಕಿ ಗೂಡು ತೋರಿಸ್ತೀನಿ ಅಂತ ಹೇಳಿ ನಾನೇ ಅಲ್ಲಿಗೆ ಕರ್ಕೊಂಡು ಹೋಗಿದ್ದು. ಅಲ್ಲಿ ಅಂತಹ ಯಾವುದೇ ಗೂಡು ಇರಲಿಲ್ಲ, ನಾನೇ ಅವಳನ್ನ ಅಲ್ಲಿಂದ ತಳ್ಳಿದ್ದು. ಅವಳು ನನ್ನನ್ನು ಕಚ್ಚಿದ್ದಕ್ಕೆ ನಂಗೆ ಸಿಟ್ಟಿತ್ತು, ಆದರೆ ಹೀಗಾಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಆಂಟಿ. ಈಶಾನಿ ಪ್ರಜ್ಞೆ ತಪ್ಪಿದಾಗ ನನಗೆ ಬಹಳ ಭಯ ಆಯಿತು, ಅದಕ್ಕೆ ನಾನು ಟೀಚರ್ ಹತ್ರ ಬಂದು ಹೇಳಿದೆ. ಅಳ್ತಾ ಅವನು ದೀಕ್ಷಾಳ ಪಾದದ ಬಳಿ ಕೂತ. ಅವಳು ಏಬಲ್ನನ್ನು ಎಪ್ಸಿ ತನ್ನ ಸೀರೆ ಸೆರಗಿನಿಂದ ಅವನ ಮುಖ ಒರೆಸಿದ್ಲು ಮತ್ತು ತನ್ನ ಹತ್ತಿರ ಕೂರಿಸ್ಕೊಂಡ್ಳು. ಏಬಲ್, ಆಂಟಿ ಹೇಳೋದನ್ನು ಇಬ್ಬರು ಗಮನ ಇಟ್ಟು ಕೇಳಬೇಕು. ನೀವು ಮಕ್ಕಳು, ಈ ಪುಟ್ಟ ಮನಸ್ಸಿನಲ್ಲಿ ದ್ವೇಷ ಅಥವಾ ಸಿಟ್ಟು ಯಾವುದು ಇರಬಾರ್ದು. ಅದು ಮುಂದೆ ದೊಡ್ಡ ತೊಂದರೆ ಕೊಡುತ್ತೆ. ಚಿಕ್ಕಂದಿನ ಗುಣ ಸಾಯೋವರೆಗೂ ಇರುತ್ತೆ ಎಂಬ ಮಾತು ಕೇಳಿದಿರಲ್ಲ. ಹಾಗಾಗಿ ಏನು ಮಾಡಬೇಕು ಅಂದರೆ ಎಲ್ಲರನ್ನ ಪ್ರೀತಿ, ಗೌರವ ಮತ್ತು ಕರುಣೆ ಇರೋ ಮಕ್ಕಳಾಗಿ ಬೆಳಿಬೇಕು. ಎಲ್ಲರೂ ನಿಮ್ಮನ್ನು ನೋಡಿ ಒಳ್ಳೆಯವರು ಅಂತ ಹೇಳಬೇಕು. ಈಗ ನೀನು ಈಶಾನಿಗೆ ನೋವು ಕೊಡಬೇಕು ಅಂತ ಯೋಚಿಸಿದಕ್ಕಲ್ವೇ ಅವಳನ್ನು ತಳ್ಳಲು ಮನಸ್ಸಾದದ್ದು. ಆ ಸಮಯದಲ್ಲಿ ಅವಳಿಗೆ ಏನಾದರೂ ದೊಡ್ಡ ಅಪಾಯವಾಗಿದ್ದರೆ, ಒಬ್ಬರ ಮೇಲೆ ಸಿಟ್ಟು ತೀರಿಸ್ಕೊಳ್ಳೋದಕ್ಕೆ ಏನಾದರೂ ಮಾಡಿದಾಗ ನಾವು ಅದರ ಫಲಿತಾಂಶದ ಬಗ್ಗೆ ಯೋಚಿಸೋದಿಲ್ಲ. ಅದಕ್ಕೆ ಇನ್ನು ಮುಂದೆ ಇಬ್ಬರು ಒಳ್ಳೆಯ ಸ್ನೇಹಿತರಾಗಿ ಇರಬೇಕು, ಆಯಿತಾ? ಅಥವಾ ಅಮ್ಮನನ್ನು ಮತ್ತೆ ಬೇಸರ ಪಡಿಸ್ತೀರಾ? ಇಲ್ಲ ಆಂಟಿ, ಇನ್ನು ಮುಂದೆ ತಪ್ಪು ಮಾಡೋದಿಲ್ಲ, ಸಾರಿ. ಪರವಾಗಿಲ್ಲ ಬಿಡು, ಅಳಬೇಡ, ಇದು ಇಲ್ಲೇ ಮುಗಿಲಿ, ಇನ್ನು ಇದರ ಬಗ್ಗೆ ಮಾತಾಡಬೇಡ. ಈಶಾನಿ, ಸಾರಿ ಫ್ರೆಂಡ್ಸ್. ಅವನ ಪುಟ್ಟ ಕೈಗಳವನತ್ತ ಚಾಚಿದ್ವು. ಅವಳು ಕೂಡ ನಗ್ತಾ ತನ್ನ ಪುಟ್ಟ ಕೈಯನ್ನು ಅವನ ಕೈ ಜೋಡಿಸಿದ್ಲು. ಫ್ರೆಂಡ್ಸ್. ಸಂತೋಷದಿಂದ ಏಬಲ್ ಈಶಾನಿ ಕೆನ್ನೆಗೆ ಮುತ್ತು ನೀಡಿದ. ಏಬಲ್ನ ಆ ಕೆಲಸ ಕಂಡು ದೀಕ್ಷಾ ಮತ್ತು ಖ್ಯಾತಿ ಒಬ್ಬರು ಮುಖ ಒಬ್ಬರು ನೋಡಿಕೊಂಡ್ರು. ದೀಕ್ಷಾ, ಇವನು ಹೆಚ್ಚಾಗಿ ನಿನ್ನ ಭವಿಷ್ಯದ ಅಳಿಯನಾಗ್ತಾನೆ ಅಂತ ನನಗನ್ನಿಸ್ತಿದೆ ನಗ್ತಾ ಖ್ಯಾತಿ ಹೇಳಿದಾಗ ದೀಕ್ಷಾ ಕೂಡ ನಕ್ಕದ್ಲು. ಅತ್ತ ಎಲ್ಲೋ ದೂರದಲ್ಲಿ ವಿಕ್ರಮ್ನ ತುಟಿಯಲ್ಲೂ ಕಾರಣವಿಲ್ಲದ ಒಂದು ಸಣ್ಣ ನಗು ಮೂಡ್ತು. ಅದನ್ನು ಅಜಯ್ ಆಶ್ಚರ್ಯದ ಕಣ್ಣುಗಳಿಂದ ನೋಡ್ತಿದ್ದ. ವಿಕ್ರಮ್ನ ಮುಖದಲ್ಲಿ ಮೂಡಿದ ನಗುವನ್ನು ಅಜಯ್ ಅಚ್ಚರಿಯಿಂದ ನೋಡ್ತಿದ್ದ. ಅಜಯ್. ಹಾಂ ಸರ್. ಏನಾಗಿದೆ ನಿನಗೆ? ಇಲ್ಲಿ ಹೋಗ್ತಲಿಲ್ವೋ? ಅದು ಸರ್, ನೀವು ನಗ್ತಾ ಇರೋದನ್ನ ಕಂಡು. ಯಾಕೆ, ನನ್ನ ನಗಬಾರ್ದಾ? ಅಯ್ಯೋ ಹಾಗಲ್ಲ ಸರ್, ಇಷ್ಟು ಕಾನ್ಫಿಡೆನ್ಷಿಯಲ್ ಫೈಲ್ ನೋಡುವಾಗ ಒಮ್ಮೆಲೆ ನಗ್ತಿರೋದನ್ನ ಕಂಡು ಅವು ಹಾರಿದೆ ಅಷ್ಟೇ. ಸರಿ, ಈಗ ಫೈಲ್ ಈಗಲೇ ಕಳಿಸ್ಬಿಡು. ಅಂದ ಹಾಗೆ ನನ್ನ ನಾಳೆಯ ಪ್ರಯಾಣದ ಎಲ್ಲ ತಯಾರಿ ಸರಿ ಇದೆಯಲ್ಲ ಅಜಯ್? ಎಲ್ಲವೂ ಸರಿಯಾಗಿದೆ ಸರ್, ಥ್ಯಾಂಕ್ ಯು. ಅಜಯ್ ಹೋದ ತಕ್ಷಣ ವಿಕ್ರಮ್ ಸೀಟಿಗೆ ಹೊರಗೆ ಕಣ್ಮುಚ್ಚಿದ. ನಂತರ ಏನು ನೆನಪಾದವನಂತೆ ಫೋನ್ ತೆಗೆದು ಖ್ಯಾತಿಯಿಂದ ಸೇವ್ ಮಾಡಿದ ನಂಬರ್ಗೆ ಫೋನ್ ಮಾಡ್ದ. ಈಶಾನಿಗೆ ಊಟ ಮಾಡಿಸಿದ ದೀಕ್ಷಾ. ಬಿದ್ದಿದ್ದರಿಂದ ಮಗುವಿನ ಮೈಯೆಲ್ಲ ನೋವಿದೆ. ಊಟ ಅಗಿಯೋದಕ್ಕೂ ಮಗು ಕಷ್ಟಪಡ್ತಿರೋದನ್ನು ಕಂಡು ದೀಕ್ಷಾಳ ಹೃದಯ ಚುರುಕಂತು. ಕಣ್ಣುಗಳು ತುಂಬಿ ಬಂದವು. ದೀಕ್ಷಾ, ಯಾಕೆ ಅಳ್ತಿದ್ಯಾ? ಏನಿಲ್ಲ ಚಿನ್ನ, ನಿನಗೆ ತುಂಬ ನೋವಾಗ್ತಿದೆ ಅಲ್ವಾ? ಅಮ್ಮನಿಗೆ ಇದು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಅವಳು ಮಗುವನ್ನು ಎದೆಗೆ ಅಪ್ಕೊಂಡ್ಳು. ಅಯ್ಯೋ ದೀಕ್ಷಮ್ಮ, ನೀನು ಸ್ಟ್ರಾಂಗ್ ಅಲ್ವಾ ನಮ್ಮ ಅಪ್ಪನ ಥರ? ನೀನು ಹೇಳ್ತೀಯಲ್ಲ ಈಶಾನಿ ಮಗಳ ಅಪ್ಪನ ಥರ ಧೈರ್ಯವಂತಲು ಅಂತ. ಹಾಗಾಗಿ ನನಗೆ ನೋವೇನಾಗ್ತಿಲ್ಲ. ನನ್ನ ದೀಕ್ಷಾ ಮಾತ್ರ ನನಗೆ ಬೇಸರ ಆಗೋದು. ಇನ್ಮೇಲೆ ಅಳಬೇಡ ಅಮ್ಮ. ಇಲ್ಲ ಚಿನ್ನ, ಅಮ್ಮ ಇನ್ನು ಅಳೋದಿಲ್ಲ ಆಯಿತಾ? ಮುದ್ದು. ಮಗುವನ್ನು ಗಟ್ಟಿಯಾಗಪ್ಪಿ ಮುತ್ತು ನೀಡಿದ್ಲು. ನಂತರ ಅವಳ ಮುಖ ತೊಳಸಿ ಬೆಡ್ ಮೇಲೆ ಮಲಗಿಸಿ ತನ್ನ ಅಪ್ಪುಗೆಯಲ್ಲಿಟ್ಕೊಂಡ್ಳು. ಆ ಬೆಚ್ಚನೆಯ ಅಪ್ಪುಗೆಯಲ್ಲಿ ಈಶಾನಿ ಕಣ್ಮುಚ್ಚಿದ್ಲು. ಮಗು ನಿದ್ದೆ ಮಾಡಿದ ನಂತರ ದೀಕ್ಷಾ ಅವಳಿಗೆ ಹೊದಿಕೆಯನ್ನು ಒತ್ತಿಸಿ ಊಟದ ಪಾತ್ರೆಗಳನ್ನು ತೆಗೆದುಕೊಂಡು ಕಿಚನ್ಗೆ ಹೋದ್ಲು. ಪಾತ್ರೆ ತೊಳೆಯುವಾಗ ಡೋರ್ ಬೆಲ್ ಶಬ್ದವಾಯಿತು. ದೀಕ್ಷಾ ಹೋಗಿ ಬಾಗಲ್ ತೆಗೆದಾಗ ಮುಂದೆ ನಿಂತಿದ್ದ ಖ್ಯಾತಿಯನ್ನು ಕಂಡು ಗಾಬರಿಯಾದ್ಲು. ಅಕ್ಕ, ಏನಾಯಿತು? ಯಾಕೆ ಹೀಗೆ ಎದುರು ಬಿಡ್ತಿದ್ಯಾ? ಬರ್ತಿದ್ದಾನೆ. ಯಾರು ಬರ್ತಿದ್ದಾರಕ್ಕ? ಅವನು ಬರ್ತಿದ್ದಾನೆ ದೀಕ್ಷಾ. ವರ್ಷಗಳ ನಂತರ ಅವನು ಬರ್ತಿದ್ದಾನೆ, ವಿಕ್ರಮ್. ಆ ಹೆಸರು ಕೇಳಿದ ತಕ್ಷಣ ದೀಕ್ಷಾಳ ಹೃದಯದ ಬಡಿತ ಜೋರಾಯಿತು. ಅಕ್ಕ, ನೀವೇನು ಹೇಳ್ತಿದ್ದೀರಿ? ವಿಕ್ರಮ್ ಅವ್ರು ಬರ್ತಿದ್ದಾರಾ? ಹೌದು ದೀಕ್ಷಾ, ಅವನು ಫೋನ್ ಬಂದಿತ್ತು. ವರ್ಷಗಳ ಹಿಂದೆ ನಿಮಗೆ ಪ್ರಾಜೆಕ್ಟ್ ನೀಡಿದ ಆ ಆಸ್ಟ್ರೇಲಿಯಾ ಕಂಪನಿ ಇದೆಯಲ್ಲ, ಅವ್ರು ಮತ್ತೆ ವಿಕ್ರಮ್ ಅವ್ರ ಕಂಪ್ನಿಗೆ ಹೊಸ ಪ್ರಾಜೆಕ್ಟ್ ನೀಡಿದ್ದಾರೆ. ಅದನ್ನು ಅವನು ಒಪ್ಕೊಂಡಿದ್ದಾನೆ. ಅದರ ಕೆಲಸಕ್ಕಾಗಿ ಅವನು 1 ವಾರ ಇಲ್ಲೇ ಇರ್ತಾನೆ. ದೀಕ್ಷಾ, ನೀವು ಪರಸ್ಪರ ಭೇಟಿಯಾಗಬೇಕು ಅನ್ನೋದು ದೈವ ಇಚ್ಛೆಯಾಗಿದೆ. ಇಲ್ಲ ಅಕ್ಕ, ಆಗಬಾರ್ದು. ಹಾಗೆ ನನಗೆ ನೋಡೋದಕ್ಕೆ ಇಷ್ಟ ಇಲ್ಲ. ಆ ಮನುಷ್ಯನ ಮುಂದೆ ಹೋಗಿ ನಿಲ್ಲೋ ಧೈರ್ಯ ನನಗಿಲ್ಲ. ಪ್ಲೀಸ್ ದೀಕ್ಷಾ, ನೀನು ಏನು ಹೇಳ್ತಿದ್ಯಾ? ಅವನು ಬಂದು ಇರೋದು ಈ ಮನೆಯಲ್ಲೇ ಅಂದಮೇಲೆ ಈ ಔಟ್ ಹೌಸ್ನಲ್ಲಿರೋ ನಿನ್ನನ್ನು ಅವನು ನೋಡೋದಿಲ್ವೇ? ನೋಡಲೇಬಾರ್ದು ಅಕ್ಕ.
ನೀನು ನನಗೆ ಸಹಾಯ ಮಾಡಬೇಕು. ವಿಕ್ರಮ್ ಅವರು ಇಲ್ಲಿಂದ ಹೋಗೋವರೆಗೆ ನಾನು ಈ ಔಟ್ ಹೌಸ್ನಿಂದ ಹೊರಗೆ ಬರೋದಿಲ್ಲ. ಆದರೆ ನನ್ನ ಮಗಳು, ಅವಳು ಒಮ್ಮೆ ಆ ಮನುಷ್ಯನನ್ನು ನೋಡಲಿ. ಕೆಲವು ದಿನ ಖ್ಯಾತಿ ಆಂಟಿಯ ಫ್ರೆಂಡ್ ಆದ ವಿಕ್ರಮ್ನಾಥ್ನ ಜೊತೆ ಅವಳು ಕಾಲ ಕಳೀಲಿ ಅಕ್ಕ. ದೀಕ್ಷಾ ಹತ್ತು ಬಿಟ್ಲು. ದೀಕ್ಷಾ, ನನಗಂತೂ ತಿಳಿತಿಲ್ಲ ಈ ಕಣ್ಣ ಮುಚ್ಚಾಲೆ ಆಟ ಎಲ್ಲಿ ಮುಗಿಯುತ್ತೆ ಅಂತ. ವಿಕ್ರಮ್ನಾಥನ ನಾವೆಲ್ಲ ಸೇರಿ ಮೂರ್ಖನನ್ನಾಗಿ ಮಾಡ್ತಿದ್ದೀವಿ. ಕೆಲವು ಬಾರಿ ನೀನು ತೆಗೆದುಕೊಂಡ ಈ ನಿರ್ಧಾರ ತಪ್ಪು ಅಂತ ನಿನಗೆ ಅರ್ಥ ಆಗುತ್ತೆ ದೀಕ್ಷಾ. ತನ್ನ ರಕ್ತದಲ್ಲಿ ಒಂದು ಮಗು ಹುಟ್ಟಿದೆ ಅಂತ ತಿಳಿಯದೆ ಇಷ್ಟು ವರ್ಷ ಬದುಕಿದ ಅವನ ನೋವನ್ನು ನೋಡುವ ಶಕ್ತಿ ನಿನಗಿದೆಯಾ ದೀಕ್ಷಾ? ಅಕ್ಕ, ನೀನು ಹೇಳೋದೆಲ್ಲ ಸರಿ, ಆದರೆ ಯಾವುದಕ್ಕೂ ನನ್ನ ಹತ್ರ ಉತ್ತರ ಇಲ್ಲ. ಮನಸ್ಸು ಶೂನ್ಯವಾಗಿದೆ. ಈ ಒಂದು ವಾರ ನಾನು ಅಡಗಿರಲೇಬೇಕು. ಪ್ಲೀಸ್ ಅಕ್ಕ. ಸರಿ, ಇನ್ನು ನಾನೇನು ಹೇಳೋದಿಲ್ಲ, ನೀನು ಅಡಗಿಯೇ ಇರು. ನಾನಾಗಿ ಅವನಿಗೆ ಹೇಳೋದಿಲ್ಲ, ಆದರೆ ದೈವ ಇಚ್ಛೆ ಅಂತ ಒಂದಿದೆ ದೀಕ್ಷಾ. ದೇವರು ವಿಕ್ರಮ್ನಾಥ್ನ ಜೊತೆಗಿದ್ರೆ ಖಂಡಿತವಾಗಿಯೂ ನೀನು ಎಷ್ಟು ಅಡಗಿದ್ರೂ ಅವನ ಮುಂದೆ ಬೀಳ್ತೀಯಾ. ಎಲ್ಲವನ್ನ ವಿಧಿಗೆ ಬಿಡೋಣ. ಈಗ ಶಾಂತವಾಗಿ ನಿದ್ದೆ ಮಾಡು. ಖ್ಯಾತಿ ಹೋದ ನಂತರ ದೀಕ್ಷಾ ಬಾಗಿಲು ಹಾಕಿ ತನ್ನ ರೂಮಿಗೆ ಓಡಿ ಬೆಡ್ ಮೇಲೆ ಬಿದ್ದಲು. ಕಣ್ಣೀರು ಹರಿಯುತ್ತಲೇ ಇತ್ತು. ಪಕ್ಕದಲ್ಲಿ ಮಲಗಿದ್ದ ಇಶಾನಿಯನ್ನು ನೋಡಿದ್ಲು. ನಿದ್ದೆಯಲ್ಲೂ ಅವಳು ಅಪ್ಪಟ ವಿಕ್ರಮ್ನಾಥನಂತೆ ಇದ್ಲು. ಆ ಪುಟ್ಟ ಮುಖವನ್ನು ಸವರದ್ಲು ದೀಕ್ಷಾ. ಅಪ್ಪ ಬರ್ತಿದ್ದಾರೆ ಮಗಳೇ. ಸಂತೋಷವೋ ಭಯವೋ ಏನು ಹೇಳಲಿ, ಅವಳ ಮನಸ್ಸು ಒದ್ದಾಡ್ತು. ತನ್ನ ಮಗಳು ಒಮ್ಮೆ ಆದರೂ ತನ್ನ ಅಪ್ಪನನ್ನು ನೋಡಲಿ ಅಂತ ಅವಳು ಆಸೆ ಪಟ್ಟಿದ್ಲು. ಈಗ ಆ ಆಸೆ ನೆರವೇರ್ತಿದೆ. ನನಗೆ ನೋಡಬಾರ್ದೆ ವಿಕ್ರಮ್ ಅವ್ರನ್ನ. ಮನಸ್ಸು ಮೆಲ್ಲನೆ ಕೇಳ್ತು, ಬೇಡ, ಇನ್ನು ಭೇಟಿಯಾಗೋದು ಬೇಡ. ದೀಕ್ಷಾ ಎಂಬ ಹೆಸರನ್ನೇ ವಿಕ್ರಮ್ ಅವರು ಮರ್ತಿರ್ತಾರೆ. ನೆನಪಿಡಲು ಅಂತಹ ಪ್ರೀತಿ ನಮಗಿರಲಿಲ್ವಲ್ಲ. ಪ್ರೀತಿ ಇದ್ದದ್ದು ನನಗೆ ಮಾತ್ರ ಅಲ್ವೇ? ಅವರಿಗೆ ಸಿಟ್ಟು ಮತ್ತು ಕಡೆಗಣನೆ ಅಷ್ಟೇ ಇತ್ತಲ್ಲ. ಅಳುತ್ತಾ ಮಗಳನ್ನು ಇನ್ನೂ ಹತ್ತಿರಕ್ಕೆ ಅಪ್ಕೊಂಡ್ಳು. ಆದರೆ ಅವಳಿಗೆ ತಿಳಿದಿರಲಿಲ್ಲ ವಿಕ್ರಮ್ನಾಥನಿಗೆ ಅವಳನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ತೋರಿಸದಿದ್ರು ಅವನ ಮನಸ್ಸು ಪೂರ್ತಿ ತುಂಬಿರೋದು ಆ ಒಂದು ಮುಖವೇ. ಅವನ ನಿಶ್ವಾಸಗಳು ಕೂಡ ಅವಳಿಗಾಗಿಯೇ. ಪ್ರೀತಿ ಅಂತ ಹೇಳಲು ಅಥವಾ ಅದನ್ನು ತೋರಿಸಲು ಸಾಧ್ಯವಾಗದೆ ಹೋದದ್ದು ಅವನ ಸೋಲಾಗಿರಬಹುದು. ಆದರೆ ಅವನ ಪ್ರೀತಿ ಪರಿಶುದ್ಧವಾದದ್ದು, ಹೂವುಗಳಂತೆ ಸುಂದರವಾದದ್ದು. ಚೆನ್ನೈ ಏರ್ಪೋರ್ಟ್ಗೆ ವಿಕ್ರಮ್ ಜೊತೆಗೆ ಅಜಯ್ ಬಂದಿದ್ದ. ಅಜಯ್, ನಾನು ಹೋಗಿ ಬರ್ತೀನಿ. ಈ ಒಂದು ವಾರ ಕಂಪ್ನಿ ಕೆಲಸಗಳನ್ನ ಸರಿಯಾಗಿ ನೋಡ್ಕೋ ಮತ್ತು ವಿವರಗಳನ್ನ ನನಗೆ ಮೇಲ್ ಮಾಡು, ಆಯಿತಾ? ಸರಿ ಸರ್. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಅಜಯ್. ವಿಕ್ರಮ್ ಏರ್ಪೋರ್ಟ್ ಒಳಗೆ ಹೋಗೋದು ನೋಡುತ್ತಾ ಅಜಯ್ ಒಂದು ಕ್ಷಣ ಅಲ್ಲೇ ನಿಂತ. ಅವನ ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆಯಷ್ಟೇ ಇತ್ತು, ಈ ಪ್ರವಾಸದಲ್ಲಾದರೂ ದೀಕ್ಷಾಳನ್ನು ಸರ್ಗೆ ತೋರಿಸು ದೇವ್ರೇ ಅಂತ. ಏರ್ಪೋರ್ಟ್ ವಿಧಿವಿಧಾನಗಳನ್ನೆಲ್ಲ ಮುಗಿಸಿ ಫ್ಲೈಟ್ ಹತ್ತುವಾಗ ವಿಕ್ರಮ್ನ ಹೃದಯ ಒಮ್ಮೆ ನಡುಕ್ತು. ಹಿಂದೆ ಒಮ್ಮೆ ಅವಳು ಅವನ ಪಕ್ಕದಲ್ಲಿದ್ಲು. ಇಂದು ಅಲ್ಲಿಗೆ ಒಬ್ಬನೇ ಪ್ರಯಾಣ ಮಾಡ್ತಾ ಇರೋದು ಅವನನ್ನು ಸುಡುತ್ತಿತ್ತು. ಕೆಲವು ನಿಮಿಷಗಳ ನಂತರ ಬ್ರಿಸ್ಬೇನ್ ಕಡೆ ವಿಮಾನ ಹಾರಿತು. ವಿಕ್ರಮ್ನಾಥ್ನ ನೆನಪುಗಳು ತಾವು ಮೊದಲ ಬಾರಿ ಕ್ವೀನ್ಸ್ಲ್ಯಾಂಡ್ಗೆ ಹೋಗಿ ವಾಪಸ್ ಬಂದ ದಿನಗಳಿಗೆ ಹಿಂತಿರುಗಿದ್ವು. ಕಣ್ಮುಚ್ಚಿದ ಆ ಹಳೆಯ ಸವಿ ನೆನಪುಗಳಲ್ಲಿ ಮುಳುಗ್ದ. ಜೊತೆಗೆ ಅವನ ಸುಂದರವಾದ ಮುಖವು ಅವನ ಕಣ್ಣೆದುರು ಬಂತು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.